ಕೊಡುವ ಅಥವಾ ಕಾಣಿಸುವಂತ ಶಬ್ದಗಳು ಇವು ವೈದಿಕ ಗುಂಪಿಗೆ ಸೇರಿದಂತ ಶಬ್ದಗಳು. ಈ ಎರಡೂ ರೀತಿಯ ಶಬ್ದಗಳನ್ನ ಸ್ಥೂಲ ದೇಹದಲ್ಲಿ ಕಂಡುಬರುವ ಕಿವಿಯೇ ಸ್ವತಂತ್ರದಿಂದ ಕೇಳಲಾಗದು. ಈಗ ನಮಗನಿಸ್ತದಮ್ಮ, ಕಿವಿ ಇದ್ರೆ ಶಬ್ದ ಕೇಳ್ತದ, ಕಣ್ಣಿದ್ರೆ ರೂಪ ನೋಡ್ತದ ಅಂತ ನಮ್ಗೆ ಗೊತ್ತು. ಆದರೆ ವಿಚಾರ ಮಾಡಿದಾಗ ಈ ಸ್ವತಂತ್ರವಾಗಿ ಸ್ಥೂಲ ದೇಹದಲ್ಲೇ ಕಾಣುವಂತ ಕಿವಿ ಈ ಶಬ್ದಗಳನ್ನ ಕೇಳಲಾರದು. ಇದು ಆಶ್ಚರ್ಯ ಅಲ್ಲಮ್ಮ? ಯಾಕಂದ್ರೆ ಇದು ಕೇವಲ ಶ್ರೋತ್ರೇಂದ್ರಿಯದ ಗೋಳಕ ಮಾತ್ರವಾಗಿದೆ. ಅಂದ್ರೆ ಕಿವಿ ಎನ್ನುವಂಥದ್ದು ಒಂದು ಸಾಧನೆ ವಿನಃ ಸ್ವತಃ ಶಬ್ದವನ್ನ ಇದು ಕೇಳಲಾರದು. ಈ ಕಿವಿಯೇ ವೈದಿಕವಾದ ಶಬ್ದಗಳಾಗಲಿ ಲೌಕಿಕ ಶಬ್ದವಾಗಲಿ ಇದೇ ಕೇಳುತ್ತದೆ ಅಂದರೆ ನಿದ್ರಾವಸ್ಥೆಯಲ್ಲಿ, ಮರಣಾವಸ್ಥೆಯಲ್ಲಿ, ಮೂರ್ಛೆ ಮೊದಲಾದ ಅವಸ್ಥೆಗಳಲ್ಲಿ ಇದ್ದರೂ ತನ್ನ ಕ್ರಿಯೆಯನ್ನು ಮಾಡುವುದಿಲ್ಲ. ಕಿವಿಯ ಕ್ರಿಯೆ ನಮ್ಮ ಶಬ್ದಗಳನ್ನು ಕೇಳೋದು. ಈ ಕಿವಿನೇ ಕೇಳ್ತದಂದ್ರೆ ನಿದ್ದೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಮಾತನಾಡಿದರೆ ಕಿವಿ ಆದ್ರೆ ಆ ಕಿವಿ ಶಬ್ದ ಕೇಳಂಗಿಲ್ಲ. ಮರಣಾವಸ್ಥೆಯಲ್ಲಿ ಕಿವಿ ಅದು ಯಾವ ಶಬ್ದವನ್ನು ಕೇಳಂಗಿಲ್ಲ. ಮೂರ್ಛಾವಸ್ಥೆಯಲ್ಲಿ ಕಿವಿ ಎಷ್ಟು ಕೂಗಿದ್ರು ಕೂಡ ಎಚ್ಚರ ಆಗೋದಿಲ್ಲ. ಶಬ್ದಗಳು ಕಿವಿನೂ ನಾವು ತಿಳ್ಕೊಂಡಂತೆ ಈ ಸ್ಥೂಲ ದೇಹದ ಕಿವಿ ಅನ್ನುವಂಥದ್ದು ಸ್ವತಂತ್ರವಾಗಿ ಶಬ್ದವನ್ನ ಅದು ಕೇಳುವುದಿಲ್ಲ. ಅದು ಒಂದು ಸಾಧನ ಅಂತ ಅಷ್ಟೇ. ಕಾಲು ಹೇಗೆ ನಡಿಲಿಕ್ಕೆ ಸಾಧನ, ಕೈ ಹಿಡಿಲಿಕ್ಕೆ ಸಾಧನ, ಅದರಂತೆ ಶಬ್ದವನ್ನ ಕೇಳಲಿಕ್ಕೆ ಕಿವಿ ಒಂದು ಸಾಧನ ಅಷ್ಟೇ ಅದ್ರ ಕೆಲಸ. ಕಾರಣ ನಿಜವಾದ ಶ್ರೋತ್ರೇಂದ್ರಿಯವು ಎಲ್ಲಿದೆ? ಈಗ ನಿಜವಾಗಿ ಶಬ್ದ ಕೇಳುವಂತದ್ದು ಇಂದ್ರಿಯ ಹೊರಗಿದ್ದ ಕಿವಿ ಅಂದ್ರೆ ಕಿವಿ ಅಲ್ಲ. ಯಾಕಂದ್ರೆ ನಿದ್ರೆಯಲ್ಲಿ ಇದು ಕೇಳಂಗಿಲ್ಲ, ಮರಣದಲ್ಲಿ ಮೂರ್ಛಾವಸ್ಥೆಯಲ್ಲಿ ಕೇಳಂಗಿಲ್ಲ. ಇಲ್ಲಿ ಕೇಳುವಂತ ಶ್ರೋತ್ರೇಂದ್ರಿಯ ಯಾವುದು ಅಂದ್ರೆ ಅದು ಸೂಕ್ಷ್ಮ ದೇಹದಲ್ಲಿದೆ ಎಂದು ಊಹಿಸಬಹುದು. ಅದೆಲ್ಲ ನಮ್ಮ ಸೂಕ್ಷ್ಮ ದೇಹದಲ್ಲಿ ಆ ಕಾರಣ ಇದು ಸಹ ಸ್ವಂತ ಶಕ್ತಿಯಿಂದ ಕೆಲಸ ಮಾಡುವುದಿಲ್ಲ. ಸೂಕ್ಷ್ಮ ದೇಹ ಆದ್ರೂ ಕೂಡ ಸ್ವಂತ ಕೆಲಸ ಮಾಡುವುದಿಲ್ಲ. ಯಾವಾಗ ಮಾಡ್ತದ್ರಿ ಅಂದ್ರೆ ತನಗೆ ಅಧಿದೇವತೆಯಾದ ದಿಗ್ದೇವತೆಯಿಂದ ಪ್ರೇರಿತವಾಗಿ ಅಷ್ಟ ದಿಕ್ಪಾಲಕರೇ ಇದಕ್ಕೆ ಅಧಿದೇವತೆಗಳನ್ನು ಅಲ್ಲಿ ಅಷ್ಟ ದಿಕ್ಪಾಲಕರು ಅಂತ ಬರ್ತಾರೆ ದೇವತೆಗಳಲ್ಲಿ. ಆ ದೇವತೆಗಳಿಂದ ಪ್ರೇರಿತವಾಗಿ ಯಾವುದು ಸೂಕ್ಷ್ಮ ದೇಹ ಪ್ರೇರಣೆಯಾಗಿ ಆ ಸೂಕ್ಷ್ಮ ದೇಹ ಅನ್ನುವಂಥದ್ದು ಸ್ಥೂಲ ದೇಹದಲ್ಲಿ ಆದ ಕಿವಿ. ಸೂಕ್ಷ್ಮ ದೇಹದಲ್ಲಿ ಕಿವಿ ಇಲ್ಲ, ಸ್ಥೂಲ ದೇಹದಲ್ಲಿ ಕಿವಿ ಆದ. ಆ ದಿಗ್ದೇವತೆಯಿಂದ ಸ್ಥೂಲ
ದೇಹದಲ್ಲಿರುವ ಕಿವಿ ಎಂಬ ಗೋಳಕದ ಮೂಲಕ ಶಬ್ದವನ್ನು ಕೇಳುತ್ತದೆ. ಅದಕ್ಕೆ ಭಗವಂತ ನರ ಜನ್ಮದಿಂದ ಇಹದಳು ಮಿಗಿಲುಂಟೆ ಎನ್ನುವಂತ ನಿಜಗುಣರ ವಾಕ್ಯದಂತೆ ಬರೀ ಯಾವುದೇ ವಸ್ತುವನ್ನ ತೆಗೆದುಕೊಳ್ಳದೆ ಸ್ವತಂತ್ರವಾಗಿ ಇಂಥ ದೇಹವನ್ನ ಸೃಷ್ಟಿ ಮಾಡಿ ಈ ದೇಹಕ್ಕೆ ಬೇಕಾದಂತಹ ಸಾಧನಗಳನ್ನು ಇಟ್ಟು ಆ ಸಾಧನಗಳಲ್ಲಿ ಮತ್ತೆ ಸೂಕ್ಷ್ಮವಾಗಿಟ್ಟು ಆ ಸೂಕ್ಷ್ಮವಾದ ಭೂತಗಳು ವ್ಯವಸ್ಥಿತವಾಗಿ ನಡಿಬೇಕಂತ ಅದಕ್ಕೆ ಅಧಿಕಾರಿಗಳನ್ನಾಗಿಟ್ಟು ಆ ಅಧಿಕಾರಿಗಳ ಪ್ರೇರಣೆಯಿಂದ ಇವೆಲ್ಲವೂ ಕೆಲಸ ಮಾಡ್ತಾವ. ದೇಹದಲ್ಲಿ ಕೆಲಸ ಕಾರ್ಯ ನಡೆದಾವೆ. ಅದಕ್ಕಾಗಿ ನಮಗೆ ಅಧಿದೇವತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತ ವಿಷಯ. ಅದು ಕೆಲವರಿಗೆ ಕಣ್ಣು ಕಾಣೋದಿಲ್ಲ ಸರಿಯಾಗಿ ಅಂದ್ರೆ ಅಲ್ಲಿ ಸೂರ್ಯನೇ ನೇತ್ರಕ್ಕೆ ಅಧಿದೇವತೆ ಅಂತ ಅಗ್ನಿ. ಆ ಅಗ್ನಿಯ ಅಧಿದೇವತೆ ಸ್ವಲ್ಪ ಕೃಪೆ ಅನ್ನುವಂಥದ್ದು ಕಡಿಮೆ ಆದಾಗ ಆ ಒಂದು ಶಕ್ತಿಯನ್ನ ಕಳ್ಕೊಂತದಮ್ಮ ಕಣ್ಣು. ಅದೇ ರೀತಿಯಾಗಿ ಕಿವಿಯು ಕೂಡ ಮಂದತ್ವ ಬರೋದು ಯಾವಾಗಂದ್ರೆ ಅಧಿದೇವತೆಯ ಕೃಪೆ ಕಡಿಮೆಯಾದಾಗ ನಮಗ ಸ್ವಲ್ಪ ಮಂದತ್ವ ಬರ್ತದ. ಒಟ್ಟಿನಲ್ಲಿ ಹೇಳ್ತಕ್ಕಂತ ವಿಷಯ ನಮ್ಮ ಸೂಕ್ಷ್ಮ ದೇಹ, ಸ್ಥೂಲ ದೇಹ ಬರೇ ನೆಪ ಮಾತ್ರ. ಇದಕ್ಕ ಕಣ್ಣಾದ ಕಿವಿಯಾದ ಎಲ್ಲ ಇದ್ರು ಕೂಡ ಸ್ವತಂತ್ರವಾಗಿ ಇಂದ್ರಿಯಾದಿಗಳನ್ನ ನೋಡುವಂತ ತಾಕತ್ತು ಇದಕ್ಕಿಲ್ಲ. ಇದಕ್ಕ ಸೂಕ್ಷ್ಮ ದೇಹನೇ ಬೇಕು. ಸೂಕ್ಷ್ಮ ದೇಹಕ್ಕಾದರೂ ಅಧಿದೇವತೆಗಳ ಕೃಪೆ ಬೇಕು ಅಂತಕ್ಕಂತ ಮಾತನ್ನ ಹೇಳಿದ್ರು. ಇನ್ನ ತ್ವಗ್ಗೇಂದ್ರಿಯದ ಸ್ವರೂಪವೇನು ಅಂದ್ರೆ ಚರ್ಮದ ಸ್ವರೂಪ ಏನಂತ. ಇದು ವಾಯುಭೂತದ ವ್ಯಷ್ಟಿ ಸತ್ವಗುಣಕ್ಕೆ ಸೇರಿದ್ದು. ಇದು ಸಮಷ್ಟಿ ಗುಣಕ್ಕಲ್ಲಮ್ಮ, ವ್ಯಷ್ಟಿಯಾಗಿ ಸೇರಿದ್ದು. ಇದು ಸ್ಪರ್ಶಗಳನ್ನ ತಿಳಿಯುವ ಸಾಧನ. ಕಿವಿ ಶಬ್ದ ಕೇಳುವ ಸಾಧನ. ಈ ಚರ್ಮ ಅನ್ನುವಂಥದ್ದು ಸ್ಪರ್ಶವನ್ನ ತಿಳಿಯುವ ಸಾಧನ. ಸ್ಪರ್ಶಗಳು ಎಷ್ಟು ಅಂದ್ರೆ ಶೀತನೇ ಇರ್ಲಿ ಉಷ್ಣನೇ ಇರ್ಲಿ ಅಥವಾ ಶೀತ ಉಷ್ಣ ಎರಡು ಕೂಡೇ ಇರ್ಲಿ, ಒಂದು ವಸ್ತು ಮೆತ್ತಗನೇ ಇರ್ಲಿ, ಒಂದು ವಸ್ತು ಕಬ್ಬಿಣದಂತೆ ಗಟ್ಟಿಯಾಗಿ ಇರಲಿ, ಈ 5 ವಿಧಗಳಾಗಿವೆ ಈ ಗುಣಗಳು ಅಂತ. ಆದ್ರೆ ಸ್ಥೂಲ ದೇಹದಲ್ಲಿ ತೋರಿ ಬರುವ ಚರ್ಮವು ನಮ್ಮ ದೇಹದ ಮೇಲೆ ಚರ್ಮ ಅದಲ್ಲಮ್ಮ, ಇದು ಎಲ್ಲರಿಗೂ ಕಾಣ್ತವ. ಕಿವಿ ಕಣ್ಣಂಗೆ ಚರ್ಮನು ಕಾಣ್ತವ. ಆದರೆ ನಿಜವಾದ ತ್ವಗ್ಗೇಂದ್ರಿಯವಲ್ಲ. ತ್ವಕ್ ಅಂದ್ರೆ ತ್ವಕ್ಕಿಂದ್ರಿಯವಲ್ಲ, ಚರ್ಮವಲ್ಲ. ಇದು ಕೇವಲ ತ್ವಗೇಂದ್ರಿಯದ ಗೋಳಕ ಮಾತ್ರವಾಗಿದೆ. ಕಿವಿ ಹೆಂಗ ಮಾತ್ರ ಅಷ್ಟೇ ಅದು ಸಾಧನ. ಅದ್ರಂಗ ಇವು 5 ತಿಳಿಯಲಿಕ್ಕೆ ಇದು ಒಂದು ಸಾಧನ ಅಷ್ಟೆ. ಏಕೆಂದರೆ ನಿದ್ರೆ ಮರಣ ಮೂರ್ಛೆ ಇವು ಎಲ್ಲಾ ಕಡೆ ಇವನ್ನ ತಗೊಳ್ಳೋದು ನಮ್ಮಲ್ಲಿ. ಈ ಮೊದಲಾದ ಅವಸ್ಥೆಗಳಲ್ಲಿ ಈ ಚರ್ಮ ಅದಲ್ಲಮ್ಮ, ನಮ್ಗೆ ಈಗ ಏನಾನ ಹಿಡ್ಕೊಂಡ್ರೆ ಗೊತ್ತಾಗ್ತದೆ ಎಷ್ಟು ಮೆತ್ತಗಾದ, ಎಷ್ಟು ಬಿರುಸಾದ, ಎಷ್ಟು ಗಟ್ಟಿಯಾದ ಅಂತ ಹೇಳ್ತೀವಿ. ಆದ್ರೆ ನಿದ್ರಾವಸ್ಥೆಯಲ್ಲಿ ನಮ್ಮ ಸ್ಥೂಲ ದೇಹದ ಚರ್ಮ ಅಂತ ಆದೇ ಅವ.
ಇದ್ರೂ ಕೂಡ ಆ ಸಮಯದಲ್ಲಿ ಏನಾದರೂ ಸ್ಪರ್ಶ ಆದಾಗ ಗೊತ್ತಾಗಲ್ಲ. ಸಣ್ಣ ಕಲ್ಲಿಟ್ರು ಗೊತ್ತಾಗಲ್ಲ, ಮೃದುವಾದ ಇನ್ನೊಂದು ವಸ್ತು ಹಾಕಿದ್ರಿಗೂ ಗೊತ್ತಾಗಲ್ಲ. ಜಾಗ್ರದಲ್ಲಿ ಗೊತ್ತಾಗ್ತದ, ಸೂಕ್ಷ್ಮ ದೇಹದಲ್ಲಿ ಗೊತ್ತಾಗ್ತದ, ನಿದ್ರೆಯಲ್ಲಿ ಇದು ಗೊತ್ತಾಗಲ್ಲ ನೋಡಮ್ಮ. ಚರ್ಮ ಇಲ್ಲ ಅಂತಲ್ಲ, ತಿಳಿಯುವಂತ ಚರ್ಮ ಅದ, ಆದ್ರೆ ಇದು ಸ್ವತಂತ್ರ ಇಲ್ಲ ಅಂತ ಅನ್ನಷ್ಟು ತಾನೇ ತಿಳಿಯಲು ಸಾಧ್ಯ ಇಲ್ಲ. ಇದು ಸೂಕ್ಷ್ಮ ದೇಹದಿಂದ ಇದು ಸಹ ಸ್ವತಃ ಶಕ್ತಿಯಿಂದ ತನ್ನ ಕೆಲಸ ಮಾಡದೆ. ತನ್ನ ಕೆಲಸ ಸ್ವತಃ ಶಕ್ತಿಯಿಂದ ಮಾಡಕ್ ಆಗಲ್ಲ ಸೂಕ್ಷ್ಮ ದೇಹಕ್ಕೆ. ತನಗೆ ಅಧಿಷ್ಠಾನ ದೇವತೆಯಾದ ವಾಯುದೇವನೇ ಇದಕ್ಕೆ ಅಧಿದೇವತೆ. ಆ ದೇವತೆಯಿಂದ ಪ್ರೇರಿತವಾಗಿ ಸತ್ಯ ಅಷ್ಟೆ. ಸೂಕ್ಷ್ಮ ದೇಹವನ್ನು ಸಾಧನೆ ಮಾಡಿಕೊಂಡು ಆ ದೇವತೆಗಳ ಆಜ್ಞೆಯ ಪ್ರಕಾರ ಇದು ಎಲ್ಲವನ್ನ ತಿಳಿಯುತ್ತದೆ ವಿನಃ ಸ್ವತಃ ತಿಳಿಯುವಂತ ಶಕ್ತಿ ಇದಕ್ಕಿಲ್ಲ. ಯಾಕಿಲ್ಲಂದ್ರೆ ಇದು ಜಡ, ಚರ್ಮ ಜಡಾದ, ಕಿವಿ ಜಡಾದ. ನಿನ್ನ ಕಿವಿ ಎಲ್ಲಿದೆ ಅಂತ ಕೇಳಿದ್ರೆ ಕಿವಿ ನಮ್ಮ ದೇಹದ ಮೇಲೆ ಆದ್ ನೋಡಮ್ಮ. ನಾನು ಇಲ್ಲಿದ್ದೀನಿ ಅಂತ ನಮ್ಗೆ ಹೇಳಂಗಿಲ್ಲ. ಅದು ಶಬ್ದ ಎಲ್ಲವನ್ನ ಕೇಳ್ತದ. ಕಿವಿ ಎಲ್ಲೆಲ್ಲ ನಿಂದು ಅಂತ ಮಕ್ಕಳಿಗೆ ಕೇಳಿದ್ರೆ ಮುದ್ದೆ ತೋರಿಸ್ತಾವು. ಮತ್ತೆ ಕಿವಿನೇ ಹೇಳ್ಬೋದಾಗಿತ್ತಲ್ಲಮ್ಮ, ನಾ ಇಲ್ಲೇ ಇದ್ದೀನಿ ನೋಡ್ರಿ ಅಂತ. ಅದು ಹೇಳಂಗಿಲ್ಲ ಅಂತ ಕಾರಣ ಸ್ವತಂತ್ರವಾಗಿ ಹೇಳುವ ತಿಳಿಯುವಂತ ಶಕ್ತಿ ಸಾಮರ್ಥ್ಯ ಇಲ್ಲದಕ್ಕೆ ಇದು ಸ್ವಯಂ ಇತರ ಗತಿ ಶೂನ್ಯತ್ವಂ ಜಡತ್ವಂ ಅಂತ ಹೇಳಿದಂಗ ಈ ಚರ್ಮ ಕೂಡ ಅದರಂತೆ ಜಡವಾಗಿದೆ. ಮತ್ತೆ ನೇತ್ರೇಂದ್ರಿಯದ ಸ್ವರೂಪ ಏನು? ನೇತ್ರೇಂದ್ರಿಯ ಒಂದು ಕಣ್ಣು. ಇದು ಅಗ್ನಿಭೂತದ ವ್ಯಷ್ಟಿ ಸತ್ವ ಗುಣದಿಂದಾಗಿದೆ. ಇಲ್ಲಿ ವ್ಯಷ್ಟಿ ಅಂತ ಹೇಳ್ತಾರಲ್ಲಮ್ಮ, ಸಮಷ್ಟಿ ಎಂದಾಗ 4 ಭಾಗ. ಒಂದರಲ್ಲಿ ಮೊದಲೇನು 5 ಭಾಗ ಮಾಡ್ಯಾರಮ್ಮ, 1ರಾಗ 2 ಮಾಡಿದ್ರಲ್ಲ. 1ರಲ್ಲಿ 2 ಮಾಡಿದಾಗ ಅರ್ಧ ಭಾಗ. ಅದು ಅರ್ಧ ಭಾಗದಲ್ಲಿ ಮತ್ತೆ 4 ಮಾಡಿದ್ರು. ಇವು 5 20 ನೀವು ಪಂಚೀಕೃತ ಅದು ನೋಡು. ಇನ್ನ 5 ಏನದ ಅಪಂಚೀಕೃತ ಭೂತಗಳಂತ. ಅರ್ಧ ಉಳಿದುವೆ. ಇವೇನು ಮೂಲ ದೊಡ್ಡ ಶಕ್ತಿಯನ್ನ ಕಾರ್ಯವನ್ನ ಮಾಡುವಂತವು. ಅದಕ್ಕೆ ಅಗ್ನಿಯ ಅರ್ಧ ಭಾಗವೇ ಕಣ್ಣು ಅಥವಾ ನೇತ್ರೇಂದ್ರಿಯ ಅಂತಾರೆ. ಅರ್ಧ ಭಾಗ ಇದು. ನೇತ್ರೇಂದ್ರಿಯವು ಅಗ್ನಿಭೂತದ ವ್ಯಷ್ಟಿ ಸತ್ವ ಗುಣದಿಂದಾಗಿದೆ. ಇದು ರೂಪಗಳನ್ನು ನೋಡುವ ಸಾಧನವಾಗಿದೆ. ರೂಪಗಳು ಬಿಳುಪು, ಕೆಂಪು, ಕಪ್ಪು, ಹಳದಿ, ಹಸಿರು, ಶಬಲ, ಹೃಸ್ವ, ದೀರ್ಘ, ಸ್ಥೂಲ ಮತ್ತು ಸೂಕ್ಷ್ಮ ಎಂಬುವ 10 ಬಗೆಯಾಗಿದೆ ಅಂದ್ರು. ಸ್ಥೂಲ ದೇಹದಲ್ಲಿರುವ ಕಣ್ಣುಗಳೇ ಈ ರೂಪವನ್ನು ನೋಡುವುದಿಲ್ಲ. ಅವು ಕೇವಲ ನೇತ್ರೇಂದ್ರಿಯದ ಗೋಳಗಳು ಅಂತ. ಅಂದ್ರೆ ನೇತ್ರೇಂದ್ರಿಯದ ಗೋಳಗಳು ಅಂದ್ರೆ ಒಂದು ಆಕಾರಗಳಂತ.
ಏಕೆಂದರೆ ಸುಸುಪ್ತಾದಿ ಅವಸ್ಥೆಗಳಲ್ಲಿ ಕಣ್ಣುಗಳು ಇದ್ದರೂ ರೂಪಗಳನ್ನು ನೋಡಲಾರವು. ಆದುದರಿಂದ ನಿಜವಾದ ನೇತ್ರೇಂದ್ರಿಯವು ಸೂಕ್ಷ್ಮ ದೇಹದಲ್ಲಿದೆ ಅಂತ. ಅದಕ್ಕೆ ಸೂಕ್ಷ್ಮ ದೇಹಕ್ಕೆ 17 ತತ್ವಗಳನ್ನು ಹೇಳ್ತಾ ಬಂದ್ರಮ್ಮ. ಸ್ಥೂಲ ದೇಹದಲ್ಲಿ 25 ತತ್ವಗಳು, ಸೂಕ್ಷ್ಮ ದೇಹದಲ್ಲಿ 17 ತತ್ವಗಳು. ಈ ತತ್ವಗಳೇ ಸ್ಥೂಲ ದೇಹದ ನೇತ್ರವನ್ನ ಸಾಧನ ಮಾಡಿಕೊಂಡು ತನಗೆ ಅಧಿಷ್ಠಾನ ದೇವತೆಯಾದ ಅಗ್ನಿಗೆ ನೇತ್ರಕ್ಕೆ ಅಧಿದೇವತೆ ಅಂದ್ರೆ ಸೂರ್ಯದೇವ ಅಂತ. ಆ ಸೂರ್ಯನಿಂದ ಪ್ರೇರಿತವಾಗಿ ಕಣ್ಣುಗಳೆಂಬ ಗೋಳಕಗಳ ಮೂಲಕ ರೂಪವನ್ನು ನೋಡುತ್ತದೆ. ಹೆಂಗ್ ನೋಡಕತ್ತ ರೂಪ ಆ ರೀತಿ ನೋಡ್ತಾವಂತ ಅರ್ಥ. ಆ ಕಾರಣ ಮತ್ತು ಜಿಹ್ವೇಂದ್ರಿಯದ ವಿಚಾರವೇನು ಅಂದ್ರೆ ನಾಲಿಗೆ ಅಂತ. ಇದು ಜಲದ ಅರ್ಧ ಭಾಗಮ. ಜಲದ ಅರ್ಧ ಭಾಗದಲ್ಲಿ ರಸನೇಂದ್ರಿಯ ಅಥವಾ ಜೀವೇಂದ್ರಿಯವು ಎಷ್ಟೇ ಸತ್ವಗುಣಕ್ಕೆ ಸೇರಿದೆ. ಇದು ರಸಗಳನ್ನು ತಿಳಿಯುವ ಸಾಧನಗಳು. ರಸಗಳಲ್ಲಿ ಸಿಹಿ, ಖಾರ, ಉಪ್ಪು, ಹುಳಿ, ಕಹಿ ಮತ್ತು ಒಗರು ಎಂಬುದಾಗಿ 6 ವಿಧ ಸ್ಥೂಲ ದೇಹದಲ್ಲಿರುವ ನಾಲಿಗೆಯೇ ಗೊತ್ತಾಗ್ತದಮ್ಮ. ಆದರೆ ಇದು ನಿಜವಾದ ಜೀವೇಂದ್ರಿಯವಲ್ಲ, ಅದು ಕೇವಲ ಸಾಧನ ಅಂತ. ನಾಲಿಗೆ ಒಂದು ಸಾಧನ ಅಷ್ಟೆ. ಕಾರಣ ಸುಷುಪ್ತಾದಿ ಅವಸ್ಥೆಗಳಲ್ಲಿ ಆ ನಾಲಿಗೆ ಇದ್ದರೂ ತನ್ನ ಕ್ರಿಯೆಯನ್ನ ಮಾಡಲಾರದು. ನಿದ್ರೆಯಲ್ಲಿ ಖಾರ, ಉಪ್ಪು, ಹುಳಿ ಏನು ಗೊತ್ತಾಗುತ್ತಲ್ಲ, ಏನ್ ಗೊತ್ತಾಗಲ್ಲ. ಅಂದ ಮೇಲೆ ನಿಜವಾದ ಜೀವೇಂದ್ರಿಯವು ಸೂಕ್ಷ್ಮವಾದ ದೇಹದಲ್ಲಿದೆ. ಇದು ಸಹ ತನಗೆ ಅಧಿದೇವತೆಯಾದ ವರುಣನಿಂದ ಪ್ರೇರಿತವಾಗಿ ಹೊರಗಿರುವ ನಾಲಿಗೆಯ ಸಾಧನದ ಮೂಲಕ ರಸಗಳನ್ನ ಗ್ರಹಿಸುತ್ತದೆ. ಕೆಲವು ಸಲ ನಾಲಿಗೆ ಇರ್ತದಮ್ಮ, ಅದರಲ್ಲಿ ಸಿಹಿ, ಖಾರ, ಹುಳಿ, ಉಪ್ಪು ಎಲ್ಲ ಇರ್ತದ. ಒಂದೊಂದ್ಸಲ ನಾಲಿಗೆ ಸರಿಯಾಗಿ ಸ್ಪಷ್ಟತೆ ಗೊತ್ತಾಗಲ್ಲ. ಸಿಹಿ ತಿಂದ್ರೆ ಸಪ್ಪಗನಿಸ್ತದ, ಖಾರ ತಿಂದ್ರೆ ಸಿಹಿ ಅನಿಸ್ತದ. ಒಂದೊಂದು ಸಲ ನಾಲಿಗೆಯಲ್ಲಿ ವ್ಯತ್ಯಾಸ ಆಗ್ತದೆ. ಇರ್ತಕ್ಕಂತ ನಾಲಿಗೆ ಒಂದೇ 6 ಪ್ರಕಾರವಾದ ರುಚಿಗಳನ್ನು ನೋಡ್ತದೆ ನೋಡಮ್ಮ. ಆದ್ರೆ ನಾಲಿಗೆ ಕೂಡ ಒಂದು ಸಾಧನೆ ವಿನಃ ಸ್ವತಂತ್ರವಾಗಿ ಯಾವುದನ್ನ ತಿಳಿಯುವಂತ ಶಕ್ತಿ ನಾಲಿಗೆ ಇಲ್ಲ. ಮತ್ತೆ ಯಾರ ಶಕ್ತಿಯಿಂದ ತಿಳಿತದಂದ್ರೆ ಸೂಕ್ಷ್ಮ ಶರೀರದ ಶಕ್ತಿ ಅಂತ. ಆ ಸೂಕ್ಷ್ಮ ಶಕ್ತಿಗೆ ಯಾರಿಂದ ಶಕ್ತಿ ಬಂತು ಅಂದ್ರೆ ಅಧಿದೇವತೆಯಿಂದ ಶಕ್ತಿ ಬಂತು. ಅಂದ್ರೆ ಏನ್ ಅರ್ಥ ಆಯ್ತಮ್ಮ? ಒಂದು ನೇಮಕವಾಗಿ ಭಗವಂತ ಈ ಒಂದು ದೇಹವನ್ನ ಸೃಷ್ಟಿ ಮಾಡಿ ಈ ದೇಹದಲ್ಲಿ ಸಾಧನಗಳನ್ನ ಇಟ್ಟು ಆ ಹೊರಗ ಇಂದ್ರಿಯಾದಿಗಳಿಂದ ಸಾಧನೆಯನ್ನ ಮಾಡಿಕೊಂಡು ಸೂಕ್ಷ್ಮ ದೇಹ ಎಲ್ಲವನ್ನೂ ತಿಳಿತಾವ. ನಾವನ್ಕೊಂಡ್ವಿ ಸ್ಥೂಲ ದೇಹವೇ ತಿಳಿತದಂತ ನಾವ್ ತಿಳ್ಕೊಂಡ್ವಿ. ಸ್ಥೂಲವಾದ ದೇಹ ಯಾವುದನ್ನು ತಿಳಿಯುವಂತದ್ದು ಸಾಮರ್ಥ್ಯ ಇಲ್ಲ. ಕಾರಣ ದೇಹ ಇದ್ರೂ ಕೂಡ ನಿದ್ರಾವಸ್ಥೆಯಲ್ಲಿ, ಮೂರ್ಛಾವಸ್ಥೆಯಲ್ಲಿ, ಮರಣಾವಸ್ಥೆಯಲ್ಲಿ ಇದಕ್ಕೆ ಏನೊಂದು ಗೊತ್ತಾಗಲ್ಲ.
ಇದಕ್ಕೆ ಶಬ್ದ ಗೊತ್ತಾಗಲ್ಲ, ರೂಪ ಗೊತ್ತಾಗಲ್ಲ, ರಸ ಗೊತ್ತಾಗಲ್ಲ, ಗಂಧ ಗೊತ್ತಾಗಲ್ಲ, ವಾಸನೆ ಗೊತ್ತಾಗಲ್ಲ. ಈ ಇಂದ್ರಿಯಾದಿಗಳು ಇಲ್ಲಂತಲ್ಲ, ಆದ್ರೆ ಇವಕ್ಕೇನು ಗೊತ್ತಾಗಲ್ಲ ನೋಡಮ್ಮ. ಅಂದ್ರೆ ಒಳಗಿದ್ದು ತಿಳಿಯುವಂತದ್ದು ಇನ್ನೊಬ್ಬ ನಾನಂತ ಅರ್ಥ ಆಯ್ತು. ಅವನ ಪ್ರೇರಣೆಯಿಂದನೇ ಜಗತ್ತೆಲ್ಲವನ್ನ ತಿಳಿಯುವಂತ ಒಂದು ಸುಂದರವಾದ ಸಾಧನ ಈ ಶರೀರ. ಹೀಗೆ ಘ್ರಾಣೇಂದ್ರಿಯದ ವಿಚಾರವೇನಂದ್ರೆ, ಘ್ರಾಣೇಂದ್ರಿಯ ಅಂದ್ರೆ ನಾಸಿಕ ಅಥವಾ ಮೂಗಂತ ಅರ್ಥ. ಇದು ಸತ್ವಗುಣಕ್ಕೆ ಸೇರಿದೆ. ಇದು ವಾಸನೆಗಳನ್ನ ಗ್ರಹಿಸುವ ಸಾಧನವಾಗಿದೆ. ಇದೇನಮ್ಮ ಬರೇ ವಾಸನೆಗಳನ್ನ ತಿಳಿಯುವಂತ ಸಾಧನ, ನಾಲಿಗೆ ರುಚಿ ತಿಳಿಯುವಂತ ಸಾಧನ. ಹೀಗೆ ವಾಸನೆಗಳು ಎಷ್ಟು ಪ್ರಕಾರ ಅಂದ್ರ, ಒಂದು ಸುಗಂಧ, ಇನ್ನೊಂದು ದುರ್ಗಂಧ. ಎರಡೂ ನಮ್ಮ ಮೂಗು ಸುಗಂಧ ದುರ್ಗಂಧ ಎರಡೂ ತಿಳಿತದಿಲ್ಲಮ್ಮ. ತಿಳಿದು ಮತ್ತೆ ಒಂದೊಂದು ಸಲ ಮಿಶ್ರ ಗಂಧ ಎಂಬುದಾಗಿ, ಮಿಶ್ರ ಅಂದ್ರೆ ಒಂದ್ ಕಡೆ ದುರ್ಗಂಧನ ಬರ್ತದ, ಒಂದ್ ಕಡೆ ಸುಗಂಧನ ಬರ್ತದ. ಎರಡೂ ಒಮ್ಮೆಲೆ ತಿಳಿಯುವಂತದಕ್ಕ ಈ ಗ್ರಹಣೇಂದ್ರಿಯ ಅಂತಂದ್ರು. ಆದರೆ ಸ್ಥೂಲ ದೇಹದಲ್ಲಿ ಕಾಣಬರುವ